ಎಲ್ಲರಿಗೂ ನಮಸ್ಕಾರ. ಉತ್ತಮ ಹಣಕಾಸಿನ ಗುಟ್ಟು ಪ್ರಥಮವಾಗಿ ಏನು ಗೊತ್ತಾ? ಯಾರ ಹತ್ರನೂ ಕೈ ಸಾಲ ಕೇಳಬಾರ್ದು, ಕೈ ಸಾಲ ಕೊಡಬಾರ್ದು. ಇದು ಒಂದು ಆರೋಗ್ಯದ ಗುಟ್ಟು, ಹಣಕಾಸಿನ ಆರೋಗ್ಯದ ಗುಟ್ಟು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ನನ್ನ ಫೇಸ್ಬುಕ್ ಅಕೌಂಟಿನ ನಕಲುಗಳನ್ನು ತುಂಬ ಜನ ಮಾಡ್ತಾ ಇದ್ದಾರೆ. 5-6 ಫೇಕ್ ಅಕೌಂಟ್ಗಳು ಆಗಿದೆ. ಮತ್ತೆ ನಾನು ಹಣ ಕೇಳ್ತಿದ್ದೀನಿ ಅನ್ನೋ ರೀತಿ ಅವರು ನನ್ನ ಸ್ನೇಹ ವಲಯದಲ್ಲಿ, ಬಂಧು ಮಿತ್ರರ ವಲಯದಲ್ಲಿ ಈ ರೀತಿ ಮಾಡಿಬಿಟ್ಟು ಅವರ ಹಣ ಕೇಳ್ತಾ ಇದ್ದಾರೆ. ಎಷ್ಟೋ ಜನ ಕೊಟ್ಟು ಬಿಟ್ಟಿದ್ದಾರೆ. ಇದು ತಪ್ಪು. ನನ್ನನ್ನು ಬಲ್ಲವರಿಗೆ ಚೆನ್ನಾಗಿ ಗೊತ್ತಿದೆ. ಯಾವತ್ತೂ ಅಷ್ಟೇ ಹಣ ಇನ್ನೊಬ್ಬರನ್ನ ಕೇಳಲೂಬಾರ್ದು, ನಾವು ಕೊಡಲೂಬಾರ್ದು. ಎರಡೂ ತಪ್ಪು. ಇದು ಹೇಗೆ ಅಂದರೆ, ಮೋಸ ಹೋಗಬೇಡಿ, ಮೋಸ ಮಾಡಬೇಡಿ. ಮೋಸ ಮಾಡಬೇಡಿ ಅನ್ನೋದು ಎಲ್ಲರೂ ಹೇಳ್ಕೊಡ್ತಾರೆ. ಮೋಸ ಹೋಗಬೇಡಿ ಅನ್ನೋದನ್ನ ಯಾರೂ ಹೇಳೋದಿಲ್ಲ. ಹೀಗಾಗಿ ಅವರು ಯಾರೇ ಆಗಿರಲಿ, ಎಷ್ಟೇ ಹತ್ತಿರದ ಬಂಧು ಆಗಿರಲಿ, ಮಿತ್ರ ಆಗಿರಲಿ, ಫೇಸ್ಬುಕ್ಕಲ್ಲಿ ಹಣ ಕೇಳಿದ್ರೆ ಅದು ಹೇಗೆ ಕೊಡ್ತೀರಿ? ಖಂಡಿತ ಈ ತಪ್ಪುಗಳನ್ನ ಮಾಡಬೇಡಿ. ಇತ್ತೀಚಿನ ದಿನಗಳಂತೂ ಎಂಥ ಸೈಬರ್ ಕ್ರೈಮ್ಗಳು ಆಗ್ತಿವೆ ಅಂದರೆ ಈ ಥರದವು ಲೆಕ್ಕವೇ ಇಲ್ಲದಷ್ಟು. ದಯವಿಟ್ಟು ಯಾವುದೇ ರೀತಿಯ ಸ್ನೇಹ ಮನವಿಗೂ ಸ್ಪಂದಿಸಬೇಡಿ. ಹಣ ಕೇಳಿದ್ರಂತೂ ಮೊದಲೇ ಕೊಡೋಕ್ಕೆ ಹೋಗ್ಬೇಡಿ. ನಮಸ್ಕಾರ.